ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 1:2 ಡಿಮಾರ್ಕ್ಸ್ ನ ಯೂಸ್ ಮಾಡಿಕೊಂಡು 1:4 ಡಿಮಾರ್ಕ್ಸ್ ನ ಹೇಗೆ ಡಿಸೈಡ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ 1:2 ನ ಯೂಸ್ ಮಾಡ್ಕೊಂಡು ಮಾಡ್ತಿರೋದು 1:4 ನ. ಸೊ ಎಷ್ಟು ಬೇಕಾಗುತ್ತೆ? 1:2 ಡಿಮಾರ್ಕ್ಸ್ ಬೇಕು. ಸೊ 1:2 ಡಿಮಾರ್ಕ್ಸ್ ಎಷ್ಟು? 2. 1:2 ಅಂದ್ರೆ ಏನು? ಒಂದು ಇನ್ಪುಟ್ ಇರುತ್ತೆ ಮತ್ತೆ 2 ಔಟ್ಪುಟ್ಗಳಿರುತ್ತೆ. ಸೊ ಒಂದು ಇನ್ಪುಟ್ 2 ಔಟ್ಪುಟ್, ಒಂದು ಇನ್ಪುಟ್ 2 ಔಟ್ಪುಟ್, 1:2 ಡಿಮಾರ್ಕ್ಸ್ ಇದು. ಈಗ ಔಟ್ಪುಟ್ ನ ಏನಂತ ಕರೆಯೋಣ? y0, y1, y2, y3. ಈಗ ಸೊ 1:4 ಡಿಮಾರ್ಕ್ಸ್ ಮಾಡ್ಬೇಕಲ್ವಾ? ಸೊ 4 ಔಟ್ಪುಟ್ ಬಂದಂಗಾಯ್ತು ನನಗೆ. ಆದ್ರೆ ನನಗೆ ಒಂದೇ ಒಂದು ಇನ್ಪುಟ್ ಇರಬೇಕು. ಇಲ್ಲೇನಾಯ್ತು? 2 ಇನ್ಪುಟ್ ಇದೆ. ಸೊ ಏನ್ ಮಾಡ್ತೀನಿ? ಒಂದೇ ಇನ್ಪುಟ್ ನಾನು 2 ಆಗಿ ಸ್ಪ್ಲಿಟ್ ಮಾಡ್ತೀನಿ. ಸೊ ಇನ್ಪುಟ್ ನ ಏನಂತ ಕರಿತೀನಿ? ಐ ಅಂತ ಕರಿತೀನಿ. ನೀವು ಎ ಬಿ ಸಿ ಏನಂತನಾದ್ರೂ ಕರಿತಾ ಹೋಗ್ಬೋದು. ಇವಾಗ ಈ ಇನ್ಪುಟ್ ಈ 4ರಲ್ಲಿ ಯಾವ್ದ್ರ ಮುಖಾಂತರ ಔಟ್ಪುಟ್ ಆಗ್ಬೇಕು ಅಂತ ಡಿಸೈಡ್ ಮಾಡೋದು ಯಾವುದು? ಸೆಲೆಕ್ಟಿವ್ ಲೈನ್ಸ್. ಯಾವ್ದು ಡಿಸೈಡ್ ಮಾಡುತ್ತೆ? ಸೆಲೆಕ್ಟಿವ್ ಲೈನ್ಸ್. ಈ ಸೆಲೆಕ್ಟಿವ್ ಲೈನ್ಸ್ ನ ಹೇಗೆ ಎಷ್ಟು ಲೈನ್ ಬೇಕು ಅಂತ ಡಿಸೈಡ್ ಮಾಡೋದು ಅಂತಂದ್ರೆ ನೋಡಿ, ಈಗ ಇಲ್ಲಿ ಎಷ್ಟಿರೋದು? ಔಟ್ಪುಟ್ 2 ಇದೆ. ಸೊ 2 ನ 2 ಪವರ್ ರೇಂಜ್ ಅಲ್ಲಿ ಬರೀರಿ. ಸೊ 2 ಪವರ್ 1 ಅಂದ್ರೆ 2. ಅದೇ 4 ನ ಹೇಗೆ ಬರೀಬಹುದು? 2 ಪವರ್ 2 ಅಂದ್ರೆ 1:2 ಡಿಮಾರ್ಕ್ಸ್ ಗೆ ಎಷ್ಟು ಸೆಲೆಕ್ಟಿವ್ ಲೈನ್ಸ್ ಇರುತ್ತೆ? 1. ಅದೇ 1:4 ಗೆ 2 ಸೆಲೆಕ್ಟಿವ್ ಲೈನ್ಸ್ ಇರುತ್ತೆ. ಈಗ ಒಂದು ಸೆಲೆಕ್ಟಿವ್ ಲೈನ್ಸ್ ನ ಯೂಸ್ ಮಾಡಬೇಕು 1:2 ಡಿಮಾರ್ಕ್ಸ್ ಗೆ. ಅದಕ್ಕೆ S0 ಅಂತ ಹೆಸರನ್ನ ಕೊಡೋಣ. ಆದ್ರೆ 1:4 ಡಿಮಾರ್ಕ್ಸ್ ಮಾಡಬೇಕು ಅಂದ್ರೆ ನನಗೆ 2 ಸೆಲೆಕ್ಟಿವ್ ಲೈನ್ಸ್ ಬೇಕು. ಆದ್ರೆ ಇಲ್ಲಿ ಒಂದೊಂದೇ ಇದೆ. ಸೊ ಏನ್ ಮಾಡ್ತೀನಿ? ಒಂದು ಎಕ್ಸ್ಟರ್ನಲ್ ಸೆಲೆಕ್ಟಿವ್ ಲೈನ್ಸ್ ನ ತಗೊಂತೀನಿ. ಸೊ ಅದಕ್ಕೆ ಏನಂತ ಕೊಡ್ತೀನಿ? S1 ಅಂತ ಹೆಸರು ಕೊಡ್ತೀನಿ. ಸೊ ಅದನ್ನ ಈ ಒಂದು 1:2 ಡಿಮಾರ್ಕ್ಸ್ ಗೆ ಡೈರೆಕ್ಟ್ ಕನೆಕ್ಷನ್ ಕೊಡ್ತೀನಿ. ಅದೇ ಇನ್ನೊಂದು 1:2 ಡಿಮಾರ್ಕ್ಸ್ ಗೆ ಏನ್ ಮಾಡ್ತೀನಿ? ನಾಟ್ ಗೇಟ್ ನ ಆಡ್ ಮಾಡಿ ಕೊಡ್ತೀನಿ. ನಾಟ್ ಗೇಟ್. ಸೊ ಅಂದ್ರೆ ಏನು? S1 ಏನಾದ್ರೂ 1 ಆಗಿದ್ರೆ ಸೊ ಇಲ್ಲಿ 0 ಆಗುತ್ತೆ. ಸೊ 0 ಆದಾಗ ಏನಾಯ್ತು? ಇಲ್ಲಿ ಈ 1:2 ಡಿಮಾರ್ಕ್ಸ್ ಡಿಸೇಬಲ್ ಆಗುತ್ತೆ. ಇದರಲ್ಲಿ ಮಾತ್ರ ಪ್ರೋಸೆಸ್ ಆಗುತ್ತೆ. ಇದರಲ್ಲಿ ಮಾತ್ರ y2 ಲ್ಯಾನ್ಸರ್ ಬರ್ಬೋದು ಅಥವಾ y3 ಲ್ಯಾನ್ಸರ್ ಬರ್ಬೋದು. ಅದೇ ಏನಾದ್ರೂ ಇದು 0 ಆದ್ರೆ ಇಲ್ಲೇನಾಗುತ್ತೆ? 1 ಆಗುತ್ತೆ. ಅಂದ್ರೆ ಕಾಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಇದೇ ಆಕ್ಟಿವ್ ಆಗುತ್ತೆ, ಇದು ಡಿಸೇಬಲ್ ಆಗುತ್ತೆ. ಸೊ ಇವೆರಡರಲ್ಲಿ ಯಾವ್ದ್ರಲ್ಲಾದ್ರೂ ಔಟ್ಪುಟ್ ಬರ್ತಾ ಹೋಗುತ್ತೆ. ಈಗ ಇದಕ್ಕೆ ಒಂದು ಟೇಬಲ್ ಅನ್ನು ಬರೆಯೋಣ. ಯಾವುದು? ಟ್ರೂತ್ ಟೇಬಲ್. ಸೊ ಟ್ರೂತ್ ಟೇಬಲ್ ಅಲ್ಲಿ ಏನಿರಬೇಕು? ಇನ್ಪುಟ್ಗಳು ಬೇಸಿಕ್ ಯಾವ್ದ್ರ ಮೇಲೆ ಆಗಿರೋದು? S0 ಮತ್ತೆ S1. ಸೊ ಈ S1 ಎನೇಬಲ್ ರೀತಿನೂ ವರ್ಕ್ ಆಗುತ್ತೆ. ಎನೇಬಲ್ ಅಂದ್ರೆ ಏನು? ಅಷ್ಟು ಔಟ್ಪುಟ್ ಗಳನ್ನ ಸ್ಟಾಪ್ ಮಾಡಿ ಇನ್ನಷ್ಟು ಔಟ್ಪುಟ್ ಗಳಲ್ಲಿ ಮಾತ್ರ ಬರೋ ಹಾಗೆ ಮಾಡೋದು. ನೋಡಿ, ಇಲ್ಲಿ 1 ಕೊಟ್ಟಾಗ ಇದು 0 ಆಯ್ತು, ಇದು 0 ಕೊಟ್ಟಾಗ ಇದು 1 ಆಯ್ತು. ಆ ರೀತಿ. ಸೊ ಯಾವ್ದಾವ್ದು ಇನ್ಪುಟ್ಗಳು? S1 ಮತ್ತೆ S0. ನೆಕ್ಸ್ಟ್ ನಮ್ಮ ಔಟ್ಪುಟ್ ಏನಾಗಿರುತ್ತೆ? ಔಟ್ಪುಟ್. ಸೊ S1 ಮತ್ತೆ S0 ಅಂದ್ರೆ ಎರಡೇ 2 ಇನ್ಪುಟ್ ಗಳಿರೋದು. ಸೊ ಕಾಂಬಿನೇಷನ್ಸ್ ಏನಾಗುತ್ತೆ? 0 0 0 1 1 0 ಮತ್ತೆ 1 1. ಈಗ 0 0 ಇದ್ರೆ y0, 0 1 ಇದ್ರೆ y1, 1 0 ಇದ್ರೆ y2, 1 1 ಇದ್ರೆ y3. ಈಗ ನೋಡಿ, ನಾನು ಹೇಳಿದೆ ಫಸ್ಟ್ ಏನ್ ಮಾಡಿದ್ದೆ? ನಾನು S1 ಗೆ 1 ಇಲ್ಲಿ ಕೊಟ್ಟಿದ್ದೆ. ನೆಕ್ಸ್ಟ್ ಅವಾಗ ಏನಾಯ್ತು? ಇದು ನಾಟ್ ಗೇಟ್ ಯೂಸ್ ಮಾಡ್ತಿರೋದ್ರಿಂದ 0 ಆಯ್ತಲ್ವಾ? ಸೊ S1 ವ್ಯಾಲ್ಯೂ ಏನಾಯ್ತು? 0 ಆಯ್ತು. ಸೊ 0 ಇದ್ದಾಗ S1 ವ್ಯಾಲ್ಯೂ ಯಾವ್ದನ್ನು ಯೂಸ್ ಮಾಡ್ತಾ ಇರೋದು? ಈ ಒಂದು 1:2 ಡಿಮಾರ್ಕ್ಸ್ ನ ಯೂಸ್ ಮಾಡ್ತಾ ಇದೆ. y0 ಮತ್ತೆ y1 ಬರುತ್ತೆ. ಅದೇ ಏನಾದ್ರೂ 1 ವ್ಯಾಲ್ಯೂ ಡೈರೆಕ್ಟ್ ಕೊಟ್ಟಿರೋದ್ರಿಂದ ಸೊ ಇದನ್ನ ಯೂಸ್ ಮಾಡಿದಾಗ ಏನಾಯ್ತು? y2 ಅಥವಾ y3 ಅಲ್ಲಿ ನನ್ನ ಔಟ್ಪುಟ್ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.